ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದು ಮೋಸ್ಟ್ಲಿ ಟ್ಯಾಕ್ಸ್ ಸ್ಪೆಷಲೈಸೇಷನ್ಸ್ ಆಗಿರ್ತಾರಲ್ಲ ಅವರಿಗೆ ಮೋಸ್ಟ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ಪ್ರಾಬ್ಲಮ್. ಭವ್ಯ ಓನ್ಸ್ ಫಾರ್ ದ ಹೌಸಸ್ ದ ಡೀಟೇಲ್ ಆಫ್ ಇನ್ ವಿಚ್ ಆರ್ ಆ್ಯಸ್ ಅಂಡರ್. ಅಂದರೆ ಭವ್ಯ 4 ಮನೆ ಕೊಂಡ್ಕೊಂಡಿರ್ತಾಳೆ. ಸೊ ಅದ್ರ ಬಗ್ಗೆ ಕೆಳಗಡೆ ಡೀಟೇಲ್ಸ್ ಇದೆ. ಸೊ ಸಿ 4 ಹೌಸಸ್ ಇದೆ. ಅದ್ರ ಮುನ್ಸಿಪಲ್ ವ್ಯಾಲ್ಯೂ ಇಷ್ಟಿದೆ. ಆ್ಯಂಡ್ ಫೇರ್ ರೆಂಟಲ್ ವ್ಯಾಲ್ಯೂ, ರೆಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ, ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಕೊಟ್ಟಿದ್ದಾರೆ, ಮುನ್ಸಿಪಲ್ ಟ್ಯಾಕ್ಸಸ್ ಡ್ಯೂ ಕೊಟ್ಟಿದ್ದಾರೆ, ಇಸ್ ಇಗ್ನೋರ್. ರಿಪೇರ್ ಕೊಟ್ಟಿದ್ದಾರೆ, ಇದು ಕೂಡ ಇಗ್ನೋರ್ ಮಾಡಿ. ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಇದೆ. ಫಾರ್ ದ ಕನ್ಸ್ಟ್ರಕ್ಷನ್ 4th ಹೌಸ್ ಈ ಹ್ಯಾಡ್ ಬಾರೋಡ್ ₹80,000 at 50% per annum on 1/1/2021. The house was completed on 1/8/2023. ಸೊ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ 4th ಹೌಸಸ್ಸಿಗೆ ಏನು ಹೇಳಿದ್ದಾರೆ? ಸೊ 80,000 ಅಷ್ಟು ಬಾರೋಡ್ ಇದೆ ಅಟ್ ದ 15%. ಎಷ್ಟು ಅವರು ಲೋನ್ ತೊಗೊಂಡಿದ್ದಾರೆ 15%. ಆ್ಯಂಡ್ ನಮ್ಮ ಮನೆ ಕನ್ಸ್ಟ್ರಕ್ಟ್ ಆಗ್ತಿರೋದು ಬಂದುಬಿಟ್ಟು 1/1/2021ಕ್ಕೆ. ಅದನ್ನು ಹೌಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿರೋದು 1/8/2023ಕ್ಕೆ. ಬಟ್ ದಿಸ್ ಲೋನ್ ಈಸ್ ನಾಟ್ ಕವರ್ಡ್. ಬಟ್ ಲೋನ್ ತೊಗೊಂಡಿರೋ ಲೋನು ಕವರ್ಡ್ ಆಗಿಲ್ಲ ಅಂತೆ. ಸೊ ಕಂಪ್ಲೀಟ್ ಹರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ನಾವು ಇದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ 4th ಹೌಸಲ್ಲಿ ತೋರಿಸ್ತೀವಿ. ಸೊ ಸೊಲ್ಯೂಷನ್ ಮಾಡಿದ್ರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದಿಸ್ ಇಸ್ ದ ಫಾರ್ಮ್ಯಾಟ್. ಸೊ SOP ಆಲ್ಮೋಸ್ಟ್ ಇಗ್ನೋರ್ ಮಾಡಬೇಕು. ಅಥವಾ ಏನಾದರೂ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ಸ್ ಕೊಟ್ಟರು, ಅಡಿಷ್ನಲಾಗಿ ಏನಾದರೂ ಕೊಟ್ಟರು ಅಂದರೆ ತೊಗೋಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಫಾರ್ಮ್ಯಾಟ್ ಆಗಿರುತ್ತೆ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ HP ಪರ್ಟಿಕ್ಯುಲರ್. ಫಸ್ಟ್ ಹೌಸು LOP ಇದೆ, ಅಂದರೆ ಲೆಟ್ ಔಟ್ ಪ್ರಾಪರ್ಟಿ ಇದೆ. ಸೆಕೆಂಡ್ ಹೌಸು ಕೂಡ LOP ಇದೆ. ಥರ್ಡ್ ಒನ್ ಇಸ್ ಎ ಸೆಲ್ಫ್ ಇದೆ. ಸೊ ಇಗ್ನೋರ್ ಇಟ್. ಆ್ಯಂಡ್ ಫೋರ್ತ್ ಒನ್ ಇಸ್ ಎ ಸೆಲ್ಫ್ ಇದೆ. ಬಟ್ ಇದರಲ್ಲಿ ಏನು ಮಾಡಿದರೆ ಅಡಿಷ್ನಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಇದರಲ್ಲಿ ತೊಗೊತೀನಿ ಅಷ್ಟೇ. ಸೊ ಮೊದಲನೇದಂಥದ್ದು ಮುನ್ಸಿಪಲ್ ವ್ಯಾಲ್ಯೂ ತೊಗೊಂಡಿದ್ದೀನಿ. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದರೆ ಫಸ್ಟ್ ಹೌಸಿಗೆ 10,000 ಇದೆ, ಸೆಕೆಂಡ್ ಹೌಸಿಗೆ 8,000 ಇದೆ. ಇಂದ ಅನದರ್ ಹೌಸಿಗೆ ಇಗ್ನೋರ್, ಇದು ಕೂಡ ಇಗ್ನೋರ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಫೇರ್ ರೆಂಟಲ್ ವ್ಯಾಲ್ಯೂ ಇದೆ. ಫೇರ್ ರೆಂಟಲ್ ವ್ಯಾಲ್ಯೂ ಫಸ್ಟ್ ಹೌಸಿಗೆ 12,000 ಇದೆ, ಸೆಕೆಂಡ್ ಹೌಸಿಗೆ 15,000 ಇದೆ. ಆ್ಯಂಡ್ ಥರ್ಡ್ ಹೌಸ್ ಇಸ್ ಇಗ್ನೋರ್. ಫೋರ್ತ್ ಹೌಸ್ ಕೂಡ ಇಗ್ನೋರ್ ಮಾಡಬೇಕು. ಸೊ ಈ ಎರಡು ವ್ಯಾಲ್ಯೂನ ಏನು ಮಾಡಬೇಕಂದ್ರೆ ವಿಚ್ ಎವರ್ ಈಸ್ ಹೈ ಮಾಡಬೇಕು. ಇದರಲ್ಲಿ ಯಾವುದು ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈ. ಸೊ ಫಸ್ಟ್ ಹೌಸಲ್ಲಿ ಜಾಸ್ತಿ ಇರೋದು ಅಂದರೆ 15,000 ಈಸ್ ಜಾಸ್ತಿ ಇದೆ ಅಲ್ವಾ. ಆ್ಯಂಡ್ ಸೆಕೆಂಡ್ ಹೌಸಲ್ಲಿ 12,000 ಜಾಸ್ತಿ ಇದೆ. ಸೊ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ರೆಂಟನ್ನು ಲೆಸ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟನ್ನು ಹಾಕೋಬೇಕು. ಸ್ಟ್ಯಾಂಡರ್ಡ್ ರೆಂಟ್ ವ್ಯಾಲ್ಯೂ ಬಂದುಬಿಟ್ಟು ಫಸ್ಟ್ ಹೌಸ್ಗೆ 13,600, ಸೆಕೆಂಡ್ ಹೌಸ್ಗೆ 18,000 ಇದೆ. ಸೊ ಇವು ಎರಡರಲ್ಲಿ ವಿಚ್ ಎವರ್ ಈಸ್ ಲೋ ಮಾಡಬೇಕು, ಅಂದರೆ ಲೆಸ್ ಮಾಡಬೇಕು. ಯಾವುದು ಕಡಿಮೆ ಇದೆ ಆ ವ್ಯಾಲ್ಯೂನ ತೊಗೋಬೇಕು. ಅಂದರೆ 15,000 ಕಡಿಮೆ, 15,000ಅಲ್ಲಿ 18,000 ಯಾವುದು ಕಡಿಮೆ ಇದೆ ಅಂದರೆ 15,000 ಕಡಿಮೆ ಇರೋದು. ನೆಕ್ಸ್ಟ್ ಇದರಲ್ಲೂ ಕೂಡ 12,000 ಕಡಿಮೆ ಇದೆ. ಸೊ ಇಟ್ ಈಸ್ ಏನೋ ಎಕ್ಸ್ಪೆಕ್ಟೆಡ್ ರೆಂಟ್ ಆಗುತ್ತೆ. ನಮಗೆ ಏನಾಗುತ್ತೆ, ಎಕ್ಸ್ಪೆಕ್ಟೆಡ್ ರೆಂಟ್ ಆಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಆದ ತಕ್ಷಣ ನೆಕ್ಸ್ಟು ಲೆಸ್ ಆ್ಯಕ್ಚುವಲ್ ರೆಂಟು. ಆ್ಯಕ್ಚುವಲ್ ರೆಂಟ್ ಅನ್ನೋದಾದರೂ ಕೊಟ್ಟಿರ್ತಾರೆ, ರೆಂಟ್ ರಿಸೀವ್ಡ್ ಅಂತನಾದರೂ ಕೊಟ್ಟಿರ್ತಾರೆ. ಡೋಂಟ್ ಕನ್ಫ್ಯೂಸ್. ಸೊ ನಮ್ಮ ಎಕ್ಸ್ಪೆಕ್ಟೆಡ್ ರೆಂಟಲ್ಲಿ ಆ ವ್ಯಾಲ್ಯೂ ಫಸ್ಟ್ ಹೌಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂದರೆ 15,000 ಕೊಟ್ಟಿದ್ದಾರೆ ಆ್ಯಕ್ಚುವಲ್ ರೆಂಟು. ಆ್ಯಂಡ್ ಸೆಕೆಂಡ್ ವ್ಯಾಲ್ಯೂ ಸೆಕೆಂಡ್ ಹೌಸಿಗೆ 14,400 ರೂಪೀಸ್ ಕೊಟ್ಟಿದ್ದಾರೆ. ಸೊ ಇವು ಎರಡರಲ್ಲಿ ವಿಚ್ ಎವರ್ ಈಸ್ ಹೈ ಮಾಡಬೇಕು. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ. ಸೊ ಇವೆರಡಲ್ಲಿ ಯಾವುದು ಜಾಸ್ತಿ ಇದೆ ಅನ್ನೋ ನೋಡೋದಾದರೆ, ಸೊ ನಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್ 15,000 ಜಾಸ್ತಿ ಇದೆ ಸೆಕೆಂಡ್ ಹೌಸಿಗೆ. ಆ್ಯಂಡ್ ಥರ್ಡ್ ಹೌಸಿಗೆ ಬಂದುಬಿಟ್ಟು 15,000 ಸೇಮ್ ಆ್ಯಕ್ಚುವಲ್ ರೆಂಟ್ ಇಲ್ಲಿ ಜಾಸ್ತಿ ಇದೆ. ಸೊ ಇವೆರಡನ್ನ ನಾವು ನೋಡಿದಾಗ ನಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಗ್ರಾಸ್ ವ್ಯಾನ್ಯುವಲ್ ಸಿಕ್ಕಿದಾಗ ನೆಕ್ಸ್ಟ್ ಬಂದುಬಿಟ್ಟು ಮುನ್ಸಿಪಲ್ ಟ್ಯಾಕ್ಸಸ್ ಇದೆ ಅಲ್ವಾ, ಅದನ್ನು ನನಗೆ ಫಸ್ಟ್ ಹೌಸ್ಗೆ 800 ಕೊಟ್ಟಿದ್ದಾರೆ, ಸೆಕೆಂಡ್ ಹೌಸ್ಗೆ 600 ಕೊಟ್ಟಿದ್ದಾರೆ. ಆ್ಯಂಡ್ ರಿಮೈನಿಂಗ್ ಹೌಸಸ್ ಈಸ್ ನಾವು ತೊಗೊಳಂಗಿಲ್ಲ ಬಿಕಾಸ್ SOP. ಸೊ ಇದರಲ್ಲಿ 15,000ಅಲ್ಲಿ 800ನ ಕಳಿಬೇಕು. ಕಳಿದಾಗ ಬರೋದು 14,200. ಆ್ಯಂಡ್ ನೆಕ್ಸ್ಟ್ ಹೌಸ್ ಕೂಡ 15,000ಅಲ್ಲಿ 600 ಕಳೆದಾಗ 14,400 ಈಸ್ ಆ್ಯನ್ಯುವಲ್ ರೆಂಟ್ ಆಗುತ್ತೆ. ಆ್ಯಂಡ್ ನಮಗೆ ಮುನ್ಸಿಪಲ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಪ್ರಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಅಷ್ಟು ಡಿಡಕ್ಟ್ ಮಾಡಬೇಕು. ಫಸ್ಟ್ ಹೌಸಿಗೆ ನಮಗೆ ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ ಡಿಡಕ್ಟ್ ಮಾಡಬೇಕು. 14,200 ಬಂದಿದೆ ಅಲ್ವಾ, ಆ 14,200 ರೂಲ್ಸ್ ಪ್ರಕಾರ 30% ಅಷ್ಟು ಡಿಡಕ್ಟ್ ಮಾಡಬೇಕು. ಆ ಡಿಡಕ್ಟ್ ಮಾಡಿದಾಗ ಬರೋದು 4,200
260 ಬರುತ್ತೆ. ಆ್ಯಂಡ್ ಸೆಕೆಂಡ್ ಹೌಸಿಗೂ ಕೂಡ 14,400 ಮೇಲೆ 30% ಮಾಡಿದಾಗ 4,320 ಬರುತ್ತೆ. ಸೊ ಇದರಲ್ಲಿ 14,200ಅಲ್ಲಿ 4,260ನ ಕಳೆದಾಗ 9,940 ಆ್ಯಂಡ್ 14,400ಅಲ್ಲಿ 4,320 ಕಳೆದಾಗ 10,080 ಬರುತ್ತೆ. ದಿಸ್ ಈಸ್ ದ ಇನ್ಕಮ್ ಫ್ರಮ್ ಎಚ್ ಪಿ. ಇದನ್ನು ಇನ್ಕಮ್ ಫ್ರಮ್ ಎಚ್ ಪಿ ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಒನ್ ಈಸ್ ಅಡಿಷ್ನಲ್ ಆಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ವ SOP ಇಸ್ 4,000ಗೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಇಂಟ್ರೆಸ್ಟ್ ಆನ್ ಬಾರೋಡ್ ಇತ್ತು 18,000 ಇಂಟು 50% ಮಾಡಬೇಕು ಅಂತ ಇತ್ತು. 18,000ಗೆ 15% ಮಾಡಿದಾಗ ನನಗೆ ಬಂದಿದ್ದು 12,000. ಇದು ಸೈಡಿಗೆ ಬರ್ಕೊಂಡಿರೋಣ. ಆ್ಯಂಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಯಾವಾಗಿಂದ ಅಂದರೆ 1/1/2001ಇಂದ 1/3/2023ಗೆ ಫಿನಿಶ್ ಆಗುತ್ತೆ. ಸೊ ಬಟ್ ಲೋನ್ ಕವರ್ಡ್ ಕ್ಲಿಯರ್ ಆಗಿರಲ್ಲ. ಫಸ್ಟ್ 2021ಕ್ಕೆ ಕ್ಯಾಲ್ಕುಲೇಟ್ ಮಾಡೋದಾದರೆ ಎಷ್ಟು ವರ್ಷ ಆಗುತ್ತೆ ಅಂದರೆ ಇದನ್ನು 2 ವರ್ಷ ಆಗುತ್ತೆ. 2 ವರ್ಷದಲ್ಲಿ 2021ರಲ್ಲಿ 12 ಮಂತ್ ಆಗುತ್ತೆ ಫುಲ್ ಕವರ್ಡ್ ಆಗಿದೆ ಅಂತ. ಆ್ಯಂಡ್ 22 ಫುಲ್ ಮಂತ್ ಕವರ್ಡ್ ಆಗಿದೆ. ಆ್ಯಂಡ್ 23ರಲ್ಲಿ ರಿಮೈನಿಂಗ್ 1ಇಂದ 3 ಇರೋದ್ರಿಂದ 3 ತಿಂಗಳ ಬ್ಯಾಲೆನ್ಸ್ ಇರುತ್ತೆ. ಸೊ 12 ಮಂತ್ 23ರಲ್ಲಿ 3 ಮಂತ್ ಆಯಿತು. ಸೊ ಟೋಟಲ್ 12+12+3 ಮಾಡಿದಾಗ 27 ಮಂತ್ ಬರುತ್ತೆ. ಸೊ ಈ 27 ಮಂತನ್ನು ನಮಗೆ ಕೊಟ್ಟಿರುವಂಥ ಇಂಟ್ರೆಸ್ಟ್ ಲೋನ್ ಬರೋಡ್ ಇದೆ ಅಲ್ವಾ 18,000. ಆ 18,000 ಮೇಲೆ 15% ಅಂತ ಪರ್ ಆ್ಯನಮ್ ಅಂತ ಅವರೇ ಕೊಟ್ಟಿದ್ದಾರೆ. 15% ಮಾಡಿ ಆ್ಯಂಡ್ ಹಾಗೆ ನಮಗೆ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥ ಮಂತು 27 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ 27,000 ಬರುತ್ತೆ. ಸೊ ಈ 20,000ನ ರೂಲ್ಸ್ ಪ್ರಕಾರ 5 ಇನ್ಸ್ಟಾಲ್ಮೆಂಟ್ ಆಗಿ ಕೊಡಬೇಕಾಗುತ್ತೆ. ಸೊ 5 ಇನ್ಸ್ಟಾಲ್ಮೆಂಟ್ ಕೊಟ್ಟಾಗ 5,400 ಬರುತ್ತೆ. ಸೊ ಈ 5,400 ನಾವು ಇಂಟ್ರೆಸ್ಟ್ ಆನ್ ಬಾರೋಡ್ ಬರ್ಕೊಂಡಿದ್ವಲ್ಲ ಕ್ಯಾಲ್ಕುಲೇಟ್ ಮಾಡಿ 15% ಅದ್ರ ಜೊತೆ ಆ್ಯಡ್ ಮಾಡಿದಾಗ ನನಗೆ 17,400 ಬರುತ್ತೆ. ಸೊ ಇದನ್ನು 4,000ಗೆ ಆಗಬೇಕು. ಸೊ ದಿಸ್ ಹೌಸ್ ಈಸ್ ಎ ಲಾಸ್ ಆಗಿದೆ. ಸೊ ಈ ಹೌಸ್ ಏನಾಗಿದೆ ಲಾಸ್ ಆಗಿದೆ. ಫೈನಲಿ ಫಸ್ಟ್ ಹೌಸ್ ಅಮೌಂಟ್ ಎಷ್ಟು ಬಂದಿದೆ 9,940 ಪ್ಲಸ್ ಈ ಹೌಸ್ ಕೂಡ ಪ್ರಾಫಿಟ್ ಆಗಿರೋದ್ರಿಂದ 10,080 ಆ್ಯಂಡ್ ಲೆಸ್ ದಿಸ್ ಇಸ್ ಲಾಸ್ ಆಗಿರೋದ್ರಿಂದ ಆ್ಯಂಡ್ ಲೆಸ್ 17,400 ಮಾಡಬೇಕು. ಫಸ್ಟ್ ಹೌಸು 9,940, ಸೆಕೆಂಡ್ ಹೌಸು 10,080 ಇಸ್ ಪ್ರಾಫಿಟ್ ಆಗಿದೆ. ಲೆಸ್ ಆಗಿರೋದು 4,000 ಆಗಿರೋದ್ರಿಂದ ಲಾಸಸ್ ಆಗಿರೋದ್ರಿಂದ ಏನು ಮಾಡಬೇಕು ನಾವು 17,400 ಲೆಸ್ ಮಾಡಬೇಕು. ಇವೆರಡರಲ್ಲಿ ಲೆಸ್ ಮಾಡಿದಾಗ ನಮಗೆ ಬರೋದು 2,620 ಈಸ್ ದ ಇನ್ಕಮ್ ಫ್ರಮ್ HP ಅಂತ ಹೇಳ್ತೀವಿ. ಸೊ ಈ ನಿಮಗೆ ಅರ್ಥ ಆಗಿದರೆ ಶೇರ್ ಮಾಡಿ ಇದನ್ನು. ಇದೇ ಥರ ಅನದರ್ಸ್ ಪ್ರಾಬ್ಲಮ್ಸ್ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.